ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹಲ್ಲೆ ಮಾಡಿದ ವಿಂಗ್ ಕಮಾಂಡರ್ ವಿರುದ್ಧ ಕನ್ನಡಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಎಫ್ ಅಧಿಕಾರಿ ಶೀಲಾದಿತ್ಯ ಬೋಸ್ ಬಂಧನಕ್ಕೆ ಕನ್ನಡಿಗರು ಆಗ್ರಹಿಸ್ತಾ ಇದ್ದಾರೆ. ಟ್ವಿಟರ್ನಲ್ಲಿ ಅರೆಸ್ಟ್ ಶೀಲಾದಿತ್ಯ ಹ್ಯಾಶ್ಟ್ಯಾಗ್ ಟ್ರೆಂಡಿಂಗ್ ನಲ್ಲಿದೆ. ಕನ್ನಡಿಗನ ಮೇಲೆ ಅಟ್ಟಹಾಸ ಮೆರೆದಂತ ರಾಕ್ಷಸನ ಬಂಧನಕ್ಕೆ ಪಟ್ಟು ಹಿಡಿದಿದ್ದಾರೆ ಕನ್ನಡಿಗರು. ಹ್ಯಾಶ್ಟ್ಯಾಗ್ ನ ಶೈಲಾದಿತ್ಯ ಬೋಸ್ ಅನ್ನೋದಾಗಿ ಟ್ವಿಟರ್ನಲ್ಲಿ ಇದೀಗ ಟ್ರೆಂಡ್ ನಲ್ಲಿದೆ. ಜಸ್ಟಿಸ್ ಫಾರ್ ಕನ್ನಡಿಗ ಅನ್ನುವಂತ ಹ್ಯಾಶ್ಟ್ಯಾಗ್ ಅನ್ನ ಬಳಸಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲು ಹಲ್ಲೆ ಮಾಡಿದ್ದು ಈತ ವಿಂಗ್ ಕಮಾಂಡರ್, ಅದನ್ನ ಕನ್ನಡಿಗನ ಮೇಲೆ ಹಾಕಿರೋದು, ಸುಳ್ಳು ಆರೋಪ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಸಿಸಿ ಕ್ಯಾಮೆರಾದಲ್ಲಿ ರೌಡಿ ಆಫೀಸರ್ ಕ್ರೌರ್ಯ ಬಟಾಬಯಲಾಗಿದೆ. ಸಿಸಿಟಿವಿ ಫುಟೇಜ್ ನಲ್ಲಿ ಗೊತ್ತಾಗ್ತಾ ಇದೆ ಯಾರ ಮೇಲೆ ಹಲ್ಲೆ ಮಾಡಿದ್ರು ಅಂತ. ಮೊದಲು ಹಲ್ಲೆಗಿಳಿದಿದ್ದು ವಿಂಗ್ ಕಮಾಂಡರ್ ಅನ್ನೋದು ಸಿಸಿಟಿವಿ ದೃಶ್ಯದಲ್ಲಿ ಗೊತ್ತಾಗ್ತಾ ಇದೆ. ಈಗ ಇವರನ್ನ ಬಂಧಿಸಬೇಕು ಅನ್ನೋದಾಗಿ ಕನ್ನಡಿಗರು ಆಗ್ರಹಿಸ್ತಾ ಇದ್ದಾರೆ. ಒಂದು ವೇಳೆ ಬೈಕ್ ಸವಾರನ ತಪ್ಪಾಗಿದ್ರೆ, ಆತನೇ ಕೈ ಮಾಡಿದಿದ್ರೆ ಈಗ ತೆಗೆದುಕೊಂಡಿರುವಂತಹ ಕ್ರಮ ಅದ್ರ ಬಗ್ಗೆ ಏನು ಚಕಾರ ಇಲ್ಲ. ಬಟ್ ಇಲ್ಲಿ ಹಾಗಾಗಿಲ್ಲ. ವಿಂಗ್ ಕಮಾಂಡರ್ ಮೊದಲು ಹಲ್ಲೆ ಮಾಡ್ತಾನೆ, ತುಳಿತಾನೆ. ಇಷ್ಟೆಲ್ಲ ಆದ್ಮೇಲೆ ಆತನೇ ಹೋಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಈ ವ್ಯಕ್ತಿಯ ವಿರುದ್ಧವಾಗಿ, ಬೈಕ್ ಸವಾರನ ವಿರುದ್ಧವಾಗಿ ಕಂಪ್ಲೇಂಟ್ ಅನ್ನ ಫೈಲ್ ಮಾಡ್ತಾರೆ. ಇದೆಷ್ಟು ಮಟ್ಟಿಗೆ ಸರಿ? ತಾನ್ ತಪ್ಪು ಮಾಡಿ ತಾನೇ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡೋದು ಅಂದ್ರೆ? ಒಂದು ವೇಳೆ ಈ ಸಿಸಿಟಿವಿ ಫುಟೇಜ್ ಇಲ್ಲ ಅಂತ ಇದ್ದಿದ್ರೆ ವಿಂಗ್ ಕಮಾಂಡರ್ ಏನ್ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ರು ಅದೇ ನಿಜವಾಗ್ತಾ ಇತ್ತು. ಬಟ್ ಇಲ್ಲಿ ಈ ಸಿಸಿಟಿವಿ ಫುಟೇಜ್ ಇರೋದ್ರಿಂದಾಗಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬೈಕ್ ಸವಾರನ ಮೇಲೆ ಹಲ್ಲೆ ಮಾಡಿದ್ದು ವಿಂಗ್ ಕಮಾಂಡರ್ ಅಂತ. ಈ ಸುದ್ದಿ ಬ್ರೇಕ್ ಆದಾಗ ಇದ್ದಂತ ಆಂಗಲ್ಲೇ ಬೇರೆ. ವಿಂಗ್ ಕಮಾಂಡರ್ ಮೇಲೆ ಒಬ್ಬ ಬೈಕ್ ಸವಾರ ಹಲ್ಲೆ ಮಾಡಿಬಿಟ್ಟ, ಅವ್ರು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರು ಅಂತ. ಬಟ್ ನಿಜ ಅದಲ್ಲ. ಬೈಕ್ ಟಚ್ ಆಯ್ತು, ಅದನ್ನ ಪ್ರಶ್ನೆ ಮಾಡಿದ್ದಕ್ಕೆ ವಿಂಗ್ ಕಮಾಂಡರ್ನ ಹೆಂಡತಿ ಏನೋ ಹಿಂದಿಯಲ್ಲಿ ಅವಾಚ್ಯವಾಗಿ ಬೈದ್ರಂತೆ. ಅಲ್ಲಿಂದ ಆರಂಭ ಆಯ್ತು ಗಲಾಟೆ. ಅಲ್ಲಿಗೆ ಸುಮ್ಮನಾದ್ರ ಇಲ್ಲ, ವಿಂಗ್ ಕಮಾಂಡರ್ ಕೆಳಗಿಳಿದು ಬೈಕ್ ಸವಾರನ ಮೇಲೆ ಹಲ್ಲೆ ಮಾಡಿದ್ದಾರೆ, ಹೊಡೆದಿದ್ದಾರೆ. ಇದ್ರ ಬಗ್ಗೆ ಬೈಕ್ ಸವಾರನ ಪರವಾದಂತ ವಕೀಲರು ಮಾತನಾಡಿದ್ದಾರೆ. ಅವರ ತಾಯಿ ತಮ್ಮ ಬೇಸರ ವ್ಯಕ್ತಪಡಿಸಿದ್ದಾರೆ. ನಮಗೆ ನ್ಯಾಯ ಕೊಡಿಸಿ ಅಂತ ಕೇಳಿದ್ದಾರೆ. ತಪ್ಪು ನನ್ನ ಮಗಂದಲ್ಲ, ಬಟ್ ಆತನಿಗೆ ಯಾಕೆ ಈ ಶಿಕ್ಷೆ ಆಗ್ತಾ ಇದೆ ಅನ್ನೋದಾಗಿ ಅವರು ಬೇಸರ ವ್ಯಕ್ತಪಡಿಸಿದ್ರು. ನೋಡಿ, ಒಂದೇ ಒಂದು ಸಿಸಿಟಿವಿ ಫುಟೇಜ್ನಿಂದ ಸತ್ಯ ಬಯಲಾಗ್ತಾ ಇದೆ. ಇಲ್ಲ ಅಂತ ಹೇಳಿದ್ರೆ ಆ ಸುಳ್ಳು ಕಂಪ್ಲೇಂಟ್ ಅನ್ನ ಎಲ್ಲರೂ ಕೂಡ ನಂಬ್ತಾ ಇದ್ರು. ಎಲ್ಲರೂ ಯಾಕೆ ಪೊಲೀಸರು ಕೂಡ ನಂಬಿದ್ರು. ಈಗ ಹಲ್ಲೆ ಮಾಡಿದ್ದಂತ ವಿಂಗ್ ಕಮಾಂಡರ್ ನಾಪತ್ತೆಯಾಗಿದ್ದಾನೆ, ಎಲ್ಲೂ ಗೊತ್ತಿಲ್ಲ ಎಲ್ಲಿದ್ದಾರೆ ಅಂತ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಹಲ್ಲೆ ಪ್ರಕರಣ ಸಂಬಂಧ ಎಫ್ಐಆರ್ ದಾಖಲಾಗಿದೆ. ಹಲ್ಲೆಗೊಳಗಾದ ಯುವಕ ಕೂಡ ದೂರನ್ನ ನೀಡಿದ್ದಾನೆ. ವಿಂಗ್ ಕಮಾಂಡರ್ ಪಶ್ಚಿಮ ಬಂಗಾಳದ ಮೂಲದವನು ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅಂತ ಹೋಮ್ ಮಿನಿಸ್ಟರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹುಡುಗನು ಯಾರು ಹೊಡೆದಿದ್ರಲ್ಲ, ಅವರು ಆ ಹುಡುಗನೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಅದು FIR ಮಾಡಿದ್ದಾರೆ. ಈಗ ಅವನು ಹೊಡೋಗಿದ್ದಾನೆ ವೆಸ್ಟ್ ಬೆಂಗಾಲಿಗೆ. ಈಗ ಅದು ಕೇಸ್ ತಗೊಂಡು ಇನ್ವೆಸ್ಟಿಗೇಟ್ ಮಾಡಿ ಅವನು ಸೆಕ್ಯೂರ್ ಮಾಡೋದಕ್ಕೂ ಮಾಡ್ತಾರೆ. ಆ ಹುಡುಗನು ಯಾರು ಹೊಡೆದಿದ್ರಲ್ಲ, ಅವರು ಆ ಹುಡುಗನೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಅದು FIR ಮಾಡಿದ್ದಾರೆ. ಈಗ ಅವನು ಹೊಡೋಗಿದ್ದಾನೆ ವೆಸ್ಟ್ ಬೆಂಗಾಲಿಗೆ. ಈಗ ಅದು ಕೇಸ್ ತಗೊಂಡು ಇನ್ವೆಸ್ಟಿಗೇಟ್ ಮಾಡಿ ಅವನು ಸೆಕ್ಯೂರ್ ಮಾಡೋದಕ್ಕೂ ಮಾಡ್ತಾರೆ. ಆ ಹುಡುಗನು ಯಾರು ಹೊಡೆದಿದ್ರಲ್ಲ, ಅವರು ಆ ಹುಡುಗನೂ ಕೂಡ